ಅದೇ ರೀತಿ ಎಲ್ಲರೂ ನಮ್ಮ ಶಿಕ್ಷಕರು ಈಗ ಮಂಜುನಾಥ್ ನಿಜಲಿಂಗಪ್ಪನವರು, ನಮ್ಮ ಅನೇಕ ಶಿಕ್ಷಕರು ಇದ್ದಾರೆ, ಅವರೆಲ್ಲ ರಿಟೈರ್ಡ್ ಆಗಿದ್ದಾರೆ. ನಮ್ಮ ಈ ಸ್ವಾಮಿಯರು ಪಟ್ಟಣ ಕಾಮಗಾಳಿ ಸ್ವಾಮಿಯರಿದ್ದಾರೆ. ಯಾಕೆಂದರೆ ಗುರುಗಳು ಯಾವತ್ತೂ ನಮಗೆ ಮನೆಯನ್ನು ಯಾವ ರೀತಿ ನಡ್ಕೊಳ್ಬೇಕು, ಸಮಾಜದಲ್ಲಿ ಯಾವ ರೀತಿ ಬಾಳು ಮಾಡಬೇಕು ಅಂತ ಕಲಿಸ್ಕೊಟ್ಟಾರೆ ಯಾರಾದ್ರೆ ಗುರುಗಳು ನಮಗೆ. ಇಂಥ ಸಂದರ್ಭದಲ್ಲಿ ನೀವೆಲ್ಲರೂ ಅವ್ರಿಗೆ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಾ. ಯಾಕಂದರೆ ನನಗೆ ಇನ್ನೂ ಮಾತಾಡೋದಿತ್ತು, ಯಾಕಂದ್ರೆ ಬೇರೆ ಬೇರೆ ನಮ್ಮ ಸ್ನೇಹಿತರುಗಳು ಮಾತಾಡೋರಿದ್ದಾರೆ, ಅವ್ರಿಗೆ ಅವಕಾಶ ಕೊಟ್ಟು ನಾವು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ. ಇಲ್ಲಿ ಆಯೋಜಕರು ನಮ್ಮ ಯುವಕ ಮಿತ್ರರು ಆಯೋಜಕರು ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಯೋಜಕರಿಗೆ ಮುಂದಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಿಗೆ ನಡೀತಾ ಇರಲಿ. ಏಕೆಂದರೆ ಗ್ರಾಮದಲ್ಲಿ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಇಂಥ ಕಾರ್ಯಕ್ರಮ ನಡೀತಾ ಇರಬೇಕು. ಯಾವಾಗಲೂ ನಮಗೆ ಕಾರ್ಯಕ್ರಮ ನಡೆದಾಗ ಮಾತ್ರ ನಾವು ಚಂಗಾವಾರ ಐಡೆಂಟಿಫೈಡ್ ಆಗೋದು. ಈಗ ನಾವು ಮೊದಲನೇದಾಗಿ ರಾಜಕೀಯಕ್ಕೆ ಬಂದಕ್ಕೆ ನಾವೆಲ್ಲ ಗ್ರಾಮ ಪಂಚಾಯತಿಯಲ್ಲಿ ಬಂದಿರೋದು. ನಾವೆಲ್ಲ ಹರೀಶ್ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ, ಅಧ್ಯಕ್ಷರಾಗಿ, ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರುವಂಥ ಶಾಲೆ ಅಂತ ನಾನು ಅದೇ ರೀಸನ್ಗೆ ನಮಗೆ ಎಷ್ಟೇ ಕಾರ್ಯಕ್ರಮಗಳಿದ್ರೂ ನಾವು ಈ ಶಾಲೆಗೆ ಬರಲೇಬೇಕು. ಚಂಗಾವರ ಅಂದರೆ ನನಗೊಂದು ವಿಶೇಷವಾದ ಬಾಂಡಿಂಗು. ನನ್ನ ತಂದೆಗೆ ಆತ್ಮೀಯರಾದಂಥ ಅನೇಕರು ಇಲ್ಲಿದ್ದಾರೆ. ನಾವು ಚಿಕ್ಕಂದಿನಿಂದ ಬಂದು ಓಡಾಡಿರುವಂಥ ಜಾಗ. ಹಾಗಾಗಿ ಈ ಶಾಲೆಗೆ ಬರಲೇಬೇಕು ಅಂತ ಬಂದೆ. ಅದೇ ರೀತಿ ಈ ಶಾಲೆಗೆ ಜಾಗ ಕೊಟ್ಟಿದ್ರ ಬಗ್ಗೆ ಮತ್ತು ಇಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಸಿದ್ರ ಬಗ್ಗೆ ಮಂಜಣ್ಣವ್ರು ಹೇಳ್ತಿದ್ರು. ಹಾಗೆ ನಮ್ಮ ಏನಾದರೂ ಸಾರ್ವಜನಿಕ ಇಶ್ಯೂಸ್ ಇದ್ದರೆ ನನಗೆ ಶಿವ ಅವ್ರು ಕಾಲ್ ಮಾಡ್ತಿರ್ತಾರೆ. ನಮ್ಮ ಕರಿಯಣ್ಣವ್ರು ಮೊನ್ನೆ ನನಗೊಂದಷ್ಟು ಇಶ್ಯೂಸ್ ಹೇಳಿದ್ರು, ನೀರಿಂದು ಬೇರೆ ಬೇರೆ ವಿಚಾರಗಳು. ಆ ಎಲ್ಲ ವಿಚಾರಗಳನ್ನ ಕಾಲಮಿತಿಯೊಳಗೆ ಸ್ಪಂದಿಸಿ ನಮ್ಮ ಪಂಚಾಯತಿಯವರಿಗೆ ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು ಅಂತ ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ನಮ್ಮ ಪಿ ಡಿ ಅವರಲ್ಲೂ ನಾನು ಮನವಿ ಮಾಡ್ತೇನೆ. ಅದೇ ರೀತಿ ನಮ್ಮ ಗೋನಾಸ್ವಾಮಿ ಅವರು ಹೇಳ್ತಿದ್ರು, ಕಾರ್ಯಕ್ರಮಗಳಿಗೆ ಕರೆಯಲ್ಲ, ಒಂದು ಆಯೋಜನೆ ಇನ್ನೂ ಚೆನ್ನಾಗಾಗಲಿ, ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮಗಳು. ಆ ಥರ ಲೋಕಲ್ ಪ್ರತಿಭೆಗಳು ಏನಿರುತ್ತೆ, ನಮ್ಮ ಸ್ಥಳೀಯ ಪ್ರತಿಭೆಗಳು, ಅವ್ರನ್ನ ಕರೆದು ಅವ್ರನ್ನ ನಾವು ಕೂಡ ಬೆಂತಟ್ಟೋದು, ಜೊತೆಗೆ ಸೆಲೆಬ್ರೇಟ್ ಮಾಡೋದು. ಒಂದು ಸಣ್ಣ ಪುಟ್ಟ ಮೆಟ್ಟಿಲುಗಳನ್ನ ನಾವು ಸೆಲೆಬ್ರೇಟ್ ಮಾಡಿದಾಗ ಆ ಮೆಟ್ಟಿಲುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತು ನಮ್ಮ ಶಿರಾ ಹೆಸರು, ಈ ಶಿರಾ ಭಾಗದ ಜಾನಪದ ಕಲೆಗಳಾಗಲಿ ಅಥವಾ ಸ್ಥಳೀಯ ಪ್ರತಿಭೆಗಳಾಗಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಇದೇನು ಕೊನೆ ಅಲ್ಲ, ಮತ್ತೊಮ್ಮೆ ಇದೇ ಶಾಲೆ ಆವರಣದಲ್ಲಿ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡೋಣ, ಮತ್ತೆ ಇವ್ರನ್ನೆಲ್ಲ ಕರೆಸೋಣ. ಇನ್ನು ತುಂಬ ಚೆನ್ನಾಗಿ ಅನೇಕ ಅಕ್ಷರ ಕಲಿಸಿದ ಗುರುವನ್ನು ಯಾವತ್ತಿಗೂ ನಾವು ಮರಿಬಾರ್ದು. ಇನ್ನು ಎಷ್ಟೇ ಎತ್ತರಕ್ಕೆ ಬೆಳಿ ಬಂಧುಗಳೇ, ಇಡೀ ಕರ್ನಾಟಕದ ಏಕೈಕ ವ್ಯಕ್ತಿ ಒಬ್ಬ ಗ್ರಾಮೀಣ ಭಾಗದ ಅಮೇರಿಕದ ಅಕ್ಕ ಸಮ್ಮೇಳನಕ್ಕೆ ಆಡಿದ್ದು ನಾನು ಹೋಗಿದ್ದೆ. ನಿಮಗೂ ಶಿರಾದಲ್ಲೆಲ್ಲ ಬ್ಯಾನರ್ ಹಾಕಿದ್ರು ಅನ್ಸುತ್ತೆ ಅಲ್ವಾ? ನಮಗೆ ಖುಷಿ ಇದೆ. ನಾನು ಒಬ್ಬ ಹಳ್ಳಿ ಹುಡುಗ, ಇದೇ ಹಳ್ಳಿಯಲ್ಲಿ ಇಲ್ಲೇ ಬೆಳೆದಂಥವನು ಅಮೇರಿಕದಲ್ಲಿ ಆಡೋದು ಅಂದರೆ ಏನು ಸಾಧ್ಯನಾ? ನಿನ್ನೆ ಇಷ್ಟೊತ್ತಿನಲ್ಲಿ ಮಸ್ಕತ್ನ AFS ಆಡಿಟೋರಿಯಮಲ್ಲಿ ನಾನು ಹಾಡ್ತಾ ಇದ್ದೆ, ಆದರೆ ಇವತ್ತು ಇಲ್ಲಿದ್ದೀನಿ. ಇದು ಸಾಧ್ಯ ಆಗ್ತದೆ. ಅದರಿಂದ ಗುರುಗಳನ್ನು, ದೈವವನ್ನು ಯಾವತ್ತೂ ಬೈಕೋಬೇಡಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗ ಸಂದರ್ಭದಲ್ಲಿ ನಾವೆಲ್ಲ ಅಷ್ಟು ಜನ ಇಲ್ಲಿ ಓದಿ ಈ ಊರಿನ ವಿಚಾರಗಳನ್ನು ಈ ಊರಿನಿಂದ ಆಚೆಗೆ ತೆಗೆದುಕೊಟ್ಟೋಗ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಯಾಕೆಂದರೆ ಈ ಶಾಲೆಗಳಿದೆಯಲ್ಲ, ಗುರುಗಳಿದಾರಲ್ಲ, ಅವರೇ ನಮ್ಮ ದಿಕ್ಸೂಚಿ. ಗ್ರಾಮಗಳ ಉದ್ಧಾರಕ್ಕೆ ಏನು ದಿಕ್ಸೂಚಿ ಇದೆ. ಒಂದು ಊರಲ್ಲಿ 2-3 ಜನ ಈಗೇನು ಹೊರಗಡೆ ಹೋಗಿ ಅವರು ಶಿಕ್ಷಕರಾಗಿದ್ದಾರೋ ಅಥವಾ ಅಧಿಕಾರಿಗಳಾಗಿದ್ದಾರೋ ಅಥವಾ ಬಿಸ್ನೆಸ್ಮನ್ ಆಗಿದ್ದಾರೋ, ಶಿವತರ ಎಲ್ಲರೂ ಕೂಡ ಇಲ್ಲಿಂದ ಆಚೆಗೆ ಹೋದ್ಮೇಲೆ ಈ ಊರಿನ ವಿಚಾರಗಳು ಆಚೆಗೆ ಹೋಗಿ ಅಲ್ಲಿನ ಸಂಪನ್ಮೂಲಗಳು ಊರಿಗೆ ಬರ್ತಕ್ಕಂಥ ಕೆಲಸಗಳಾಗ್ತದೆ. ಆಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಗ್ರಾಮಸ್ಥರು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಅಂಥವರು ಬಂದು ಇಲ್ಲೆಲ್ಲ ಸ್ವಲ್ಪ ಏನು ಸಮಸ್ಯೆಗಳಿದೆ ನೋಡಿಕೊಂಡು ಶಾಲೆಯಲ್ಲಿ ಏನಾದರೂ ನಾವೇನಾದರೂ ಅವಕಾಶಗಳಿದ್ದರೆ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಅಲ್ಲಿ ಬೌದ್ಧಿಕವಾಗಿ ಏನಾದರೂ ನಾವು ಕೆಲವು ವಿಚಾರ ಮಂಥನಗಳನ್ನ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಆ ನಿಟ್ಟಿನಲ್ಲಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ, ಹಾಗೆ ಇಲ್ಲಿ ಗೋನಸ್ವಾಮಿಯವರು ಕೂತಿದ್ದಾರೆ. ಅವರು ಈ ಶಿರಾಗೆ ಭಾಳ ಚಿರಪರಿಚಿತ. ಯಾಕೆಂದರೆ ನಾನು ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ನನಗೆ P ಮೂರ್ತಿ ಅಂತ ಅವರು ಕನ್ನಡ ಶಿಕ್ಷಕರು ಆಗ್ತಾನೆ ಅಪಾಯಿಂಟ್ ಆಗಿ ಬಂದಿದ್ದರು. ನಾನು 8th ಹೋದಾಗ ಅವರು ಇವರ ವೃಂದದಲ್ಲಿದ್ದರು. ನಾನು ಇವತ್ತೇ ನಿಮ್ಮನ್ನು ನೋಡ್ತಾ ಇರೋದು ನೇರವಾಗಿ, ಬಟ್ ನಾನು ಅವತ್ತಿಂದಲೂ ನಿಮ್ಮ ಹೆಸರು ಗೊತ್ತು ಸರ್. ಅವತ್ತು ಮುತ್ತಿನುಂಗರಕ್ಕೆ ನಾರಿ ಬೇರೆಗಾದಳು ಅಂತೇಳಿ ನನ್ನ ಗುರುಗಳು ಒಂದು ಹಾಡು ಹೇಳ್ತಿದ್ರು. ಇವರು ಅದನ್ನು ಕ್ಯಾಸೆಟ್ ಮಾಡಿಸಿದ್ರು. ಅದು ಎಷ್ಟು ಪ್ರಚಲಿತ ಆಯಿತು ಅಂದರೆ ಕರ್ನಾಟಕದಲ್ಲಿ ಮನೆ ಮಾತಾಗಿತ್ತು ಹಾಡು. ಅವತ್ತು ಕೆಸೆಟ್ ಅಂತ ಏನು ಬಂದಾಗ ಇವರು ಬಹಳ ಒಂದು ಸ್ವಾಮಿ ಅಡಿಯೋ ಅಂತ ಒಂದು ಮಾಡಿಕೊಂಡು
ಆ ಒಂದು ಜನಪದ ಸಂಗೀತಕ್ಕೆ ಒಂದು ಇದನ್ನೇ ನೀಡಿದರು. ಸೊ ಮುಂದೆ ನೀವು ಈಗ ಮತ್ತೆ ಶಿರಾಗೆ ಬಂದುಬಿಟ್ಟು ಈ ಜನಪದನ ಮತ್ತೆ ಒಂದು ಸ್ವಲ್ಪ ಕಲೆನ ಮತ್ತೆ ಪಸರಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಸರ್. ಯಾಕಂದರೆ ನಾನು ನಮ್ಮ ಯುವ ಸಾಹೇಬರು ಮೊನ್ನೆ ಮಾತಾಡ್ತಾ ಇದ್ವಿ, ಶಿರಾ ತಾಲೂಕಲ್ಲಿ ಆಡಿದಂಥ ಜನಪದ ನಾಟಕಗಳು, ಜನಪದ ಕಲೆಗಳು, ಈ ಜುಂಜಪ್ಪನ ಕಥೆಗಳು, ಇಂಥವು ಈ ಜನಪದ ಸಾಹಿತ್ಯ ಹಾಡುಗಳು ಭೂಮಿ ಮೇಲೆ ಎಲ್ಲೆಲ್ಲ ಹುಡುಕಿದ್ರೂ ಸಿಗಲ್ಲ. ಅಷ್ಟು ನಾಟಕಗಳು ಆಡ್ತೀವಿ, ಅಷ್ಟು ಜನಪದ ಸಂಪತ್ತಿದೆ ಇಲ್ಲಿ. ನಿಮ್ಮಂಥವ್ರು ಅದನ್ನು ಮೇಲೆತ್ಕೊಂಡು ಹೋಗೋಂಥ ಕೆಲಸನ ಮಾಡಬೇಕು ಸರ್. ಹಂಗಾಗಿ ನೀವು ಬಂದಿರೋದು ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಕಲ್ಪಿಸುತ್ತೆ. ಹಾಗೆ ಈ ನಮ್ಮ ಶಾಲೆಗೆ ಇನ್ನೊಬ್ಬರು ಮಂಜುನಾಥ ಸ್ವಾಮಿ ಸರ್ ಅಂತೇಳಿ ಅವರು ಶಿಕ್ಷಕರು ಬಂದಿದ್ದಾರೆ. ಅವರು ಎಷ್ಟು ಪ್ರಶಸ್ತಿಗಳು ತಂದಿದ್ದಾರೆ ಅಂದರೆ ಹೇಳ್ಬಾರ್ದು, ಅಷ್ಟೊಂದು ಪ್ರಶಸ್ತಿ. ಅದು ಒಂದು ಹೆಮ್ಮೆನೇ ನಮಗೆ. ಇವತ್ತು ನಮ್ಮ ಚಂಗಾವರನ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಿದ್ದು ರಮೇಶ್ ರಾಥೋಡ್ ಅಂತೇಳಿ ನನ್ನ ಶಿಕ್ಷಕರಿದ್ದರು. ಅವರು ನನ್ನ ಗುರುಗಳು, ಅವರು ಹಿಂದಿ ಶಿಕ್ಷಕರು. ನಮ್ಮ ಪಿ ಎನ್ ಮಾಸ್ಟರ್ ಇದ್ದರು, ನಮ್ಮ ಪಿ ಎನ್ ಮಾಸ್ಟರ್ ಅವರು ನಮ್ಗೆ ಹಿಂದಿ ಶಿಕ್ಷಕರು, ಕನ್ನಡ ಮಾಡೋರು. ಅವರು ಈ ಮಂಜುನಾಥ್ ಸರ್ಗೆ ಅಂತನ ಜಾಸ್ತಿ ಸೇವೆ ಮಾಡಿದ್ದಾರೆ. ಒಂದು 28 ವರ್ಷ ನಮ್ಮ ನಿಜಲಿಂಗಪ್ಪ ಸರ್ ಇಲ್ಲೇ ಸೇವೆ ಮಾಡ್ಕೊಂಡಿದ್ರು. ಅವ್ರ ಗುರುಗಳು ಇಲ್ಲೇ ಸ್ಕೂಲಲ್ಲೇ ಮನ್ಕೊಂಡವ್ರು. ನಾನು ಅವ್ರ ಜೊತೆಗೆ, ನಾನು ಇದೇ ಸ್ಕೂಲಿನ ಹಳೆಯ ವಿದ್ಯಾರ್ಥಿ. ನಾನು ಅದೇ ಸ್ಕೂಲಲ್ಲಿ ನಿಜಲಿಂಗಪ್ಪ ಸರು ನಾವು ಎಲ್ಲ ಜೊತೆಲಿ ಮಲ್ಕೊಂಡಿದ್ದೀವಿ. ಅವ್ರು ಯಾಕೆಂದರೆ ನಾವು ಸ್ವಲ್ಪ ಕಷ್ಟದಲ್ಲಿದ್ವಿ, ಹಂಗಾಗಿ ಮನೇಲಿ ಮಳೆ ಬಂದಾಗ ಸೋರ್ತಿತ್ತು. ಸೊ ಹಂಗಾಗಿ ಇಲ್ಲೇ ಬಂದು ನಾವು ನಿಜಲಿಂಗಪ್ಪ ಸರ್ಗೆ ಭಾಳನ ಅವ್ರ ಮನೇಲಿ ಅವರು ಅಡುಗೆ ಮಾಡ್ಕೊಂಡು ಅವ್ರಿಗೇನೆ ಅವ್ರಿಗೆ ಊಟಕ್ಕೆ ಇಟ್ಕೊಂಡು ನಾವು ಊಟ ಮಾಡಿದ್ವಿ ಅಂತ ಗುರುಗಳು ಇನ್ನೂ ಇಲ್ಲಿ ಕೂತಿದ್ದಾರೆ ಜೀವಂತವಾಗಿ. ಅವ್ರು ನಮ್ಮ ಜೊತೆಲಿ ಇದ್ದಾರೆ. ಭಾಳನ ಖುಷಿಯಾಗುತ್ತೆ. ಇಂಥ ಮಹಾನ್ ಶಿಕ್ಷಕರುಗಳು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸೋಗಿರ್ತಾರೆ. ಎಮ್ ಇ ರಾಜಣ್ಣ ಅಂತಿದ್ರು ಹೆಡ್ ಮಾಸ್ಟ್ರು, ಅವರು ತುಂಬ ಚೆನ್ನಾಗಿ. ಕೆ ಸಿ ರಂಗಪ್ಪ ಅವರು, ಎನ್ ಬಿ ತೊಂಡಿಯಾಳ್ ಅಂತ ಹೇಳ್ಬಿಟ್ಟು ಒಬ್ಬರು ಗಣಿತ ಶಿಕ್ಷಕರಿದ್ದರು, ಆರ್ ಬಿ ಅಂತ ಇದ್ದರು. ಅವರೆಲ್ಲ ತುಂಬ ಇದಕ್ಕೆ ಈ ಶಾಲೆಗೆ ಅವ್ರದ್ದೇ ಆದಂತಹ ಕೊಡುಗೆ ಕೊಟ್ಟು ಇವತ್ತು ನಾವೇನು ವೇದಿಕೆ ಮೇಲೆ ನಾವು ನಿಂತ್ಕೊಂಡು ಮಾತಾಡ್ತೀವಿ ಅಂದರೆ ಇಂಥ ನಮ್ಮ ಶಿಕ್ಷಕರೇ ಕಾರಣ ಅಂತ ಹೇಳ್ಬೋದು. ಹಾಗೆ ನಮ್ಮ ಮಂಜುನಾಥ ಸ್ವಾಮಿ ಅವ್ರಿಗೂ ಇನ್ನೂ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳನ್ನು ಅವ್ರು ತೊಗೊಳಂತಾಗಲಿ ಅಂತ ಅವ್ರಿಗೂ. ಚಂಗಾವರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಇವತ್ತು ಚಂಗಾವರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿಯನ್ನು ಹೊಂದಿರತಕ್ಕಂಥ ನಮ್ಮ ನೆರೆಯ ಗ್ರಾಮದವರೇ ಆದಂಥ ಪಿ ಜಿ ಮಂಜುನಾಥ್ರವರು ಇವತ್ತು ನಿವೃತ್ತಿಯನ್ನು ಹೊಂದಿ ಈ ದಿನ ಅವರ ಅಪಾರ ಶಿಷ್ಯವೃಂದದ ವತಿಯಿಂದ ಅದ್ಧೂರಿಯಾಗಿ, ಬಹಳ ಸಂಭ್ರಮ ಮತ್ತು ಸಡಗರದಿಂದ ಅದ್ಧೂರಿ ಸನ್ಮಾನ ಮತ್ತು ಬೀಳ್ಕೊಡುಗೆ ಸನ್ಮಾನದ ಜೊತೆಗೆ ಈ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತಿ ಆಗಿರ್ತಕ್ಕಂಥವರು ಮತ್ತು ಬೇರೆ ಶಾಲೆಗೆ ವರ್ಗಾವಣೆ ಆಗಿರ್ತಕ್ಕಂಥ ಶಿಕ್ಷಕರುಗಳಿಗೆ ಇವತ್ತು ಗುರುವಂದನೆಯನ್ನು ಹಳೆ ವಿದ್ಯಾರ್ಥಿ ಸಂಘದವರು ಮತ್ತು ಈಗ ಏನು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ಗುರುವಂದನೆ ಮತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಅದ್ಧೂರಿಯಾಗಿ ಇವತ್ತು ಏರ್ಪಾಡು ಮಾಡಿದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ನಾವೆಲ್ಲ ಭಾಗಿಯಾಗಿರ್ತಕ್ಕಂಥದ್ದು ಭಾಳ ಸಂತೋಷದಾಯಕವಾದ ವಿಚಾರ. ಪಿ ಜಿ ಮಂಜುನಾಥ್ರವರು ಬಹಳ ಸರಳ, ಸಜ್ಜನ ಮತ್ತು ಮಿತ ಭಾಷಿಗಳು. ಆದರೆ ಅವರ ಕಾರ್ಯವೈಖರಿನೇ ಬೇರೆ. ಅವರು ಭಾಳ ಶಿಸ್ತಿನ ಸಿಪಾಯಿಗಳಾಗಿ ವಿದ್ಯಾರ್ಥಿಗಳನ್ನಿರ್ಬೋದು ಅಥವಾ ಸಹೋದ್ಯೋಗಿಗಳನ್ನಿರ್ಬೋದು ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆಯ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ನಡೆಸಿ ಗ್ರಾಮಸ್ಥರ ಮತ್ತು ಎಲ್ಲ ಮುಖ್ಯಸ್ಥರ ಸಹಕಾರವನ್ನು ಪಡೆದು ಶಾಲೆಯನ್ನು ಅಭಿವೃದ್ಧಿಪಡಿಸುವತ್ತ ಗಮನವನ್ನು ಹರಿಸಿ ಅವರ ಸೇವೆಯನ್ನು ಇಲ್ಲಿ ಸಲ್ಲಿಸಿದ್ದಾರೆ. ಅವರ ಕಾಲದ ಅವಧಿನಲ್ಲಿ ಈಗ ಕಾಗಿನಕರ್ ಇರ್ಬೋದು, ನಮ್ಮ ಮಹಾಲಿಂಗಪ್ಪನವರಿರ್ಬೋದು, ಇತರೆ ಎಲ್ಲ ಶಿಕ್ಷಕರು ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ಪಿ ಜಿ ಮಂಜುನಾಥ್ರವರ ಮುಖ್ಯೋಪಾಧ್ಯಾಯರಾಗಿ ಇವತ್ತೇನು ಜವಾಬ್ದಾರಿಯನ್ನು ವಹಿಸ್ಕೊಂಡ ಮೇಲೆ ಶಾಲೆಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ತಾಲ್ಲೂಕಲ್ಲಿ, ಜಿಲ್ಲೆಯಲ್ಲಿ ಚಂಗಾವರ ಶಾಲೆ ಅಂತಂದರೆ ತಿರುಗಿ ನೋಡುವಂಥ ಮಟ್ಟಕ್ಕೆ ಇವತ್ತು ಶಾಲೆ ಬೆಳೆದು ನಿಂತಿದೆ. ನಾನೂ ಸಹ ಇದೇ ಶಾಲೆಯಲ್ಲಿ ನಮಸ್ಕಾರ